ಅರ್ಥ ಆಗ್ತಿದೆ. ಬಾಬಾ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಅಶರೀರಿ ಬನನೆ ಕಿ ಸಹಜ ವಿಧಿ, ಅಶರೀರಿ ಆಗುವಂತಹ ಸಹಜವಾದ ವಿಧಿ ಅದನ್ನು ಹೇಳ್ಕೊಡ್ತಾ ಕೊಡ್ತಾ ಬಾಬಾ ಏನು ಹೇಳ್ತಿದ್ದಾರೆ, ಈ ದಿನ ಕಲ್ಪದ ಹಿಂದಿನ ಅಗಲಿ ಹೋಗಿ ಮರಳಿ ಸಿಕ್ಕಿರೋ ಬಹಳ ಪ್ರಿಯಾತಿ ಪ್ರಿಯ ಸ್ನೇಹಿ ಸಹಯೋಗಿ ಶಕ್ತಿ ಸ್ವರೂಪ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇನೆ. ಬಾಪದಾದ ತನ್ನ ಸಹಯೋಗಿ ಮಕ್ಕಳ ಜೊತೆನೇ ಇರ್ತೀನಿ ಅಂತಿದ್ದಾರೆ ಬಾಬಾ. ಅಂಡರ್ಲೈನ್ ಮಾಡ್ಕೋಬೇಕು, ಸಹಯೋಗಿ ಮಕ್ಕಳು ಯಾರಿದ್ದಾರೆ ನಿಮ್ಮ ಜೊತೆಗೆ ಇದ್ದೀನಿ ನಾನು. ಸಹಯೋಗ और स्नेह का अटूट धागा सदा अविनाशी है. ಸಹಯೋಗ ಹಾಗೂ ಸ್ನೇಹ ಕಟ್ಟಾಗದೇ ಇರುವಂಥ ಹಗ್ಗ ಏನಿದೆ ಸದಾ ಅವಿನಾಶಿ ಇದೆ. ಈ ದಿನ ವತನದಲ್ಲಿ ಬಾಪ್ದಾದ ಬಹಳ ಪ್ರಿಯಾತಿ ಪ್ರಿಯ ಮಕ್ಕಳ ಸ್ನೇಹದ ಮಾಲೆಯನ್ನು ಮಾಡ್ತಾ ಇದ್ದಾರೆ. ಸ್ನೇಹದ ಮಾಲೆಯನ್ನು ಮಾಡ್ತಾ ಇದ್ದೀನಿ ಅಂತಿದ್ದಾರೆ ಅಪ್ಪಾಜಿಯವರು. ಸ್ನೇಹಿತು ಸಬ್ ಹೋ, ಎಲ್ಲರೂ ಸ್ನೇಹಿ ಇದ್ದೀರಿ, ಆದರೂ ನಂಬರ್ ವಾರ್ ಅಂತೂ ಹೇಳಲಾಗ್ತದಲ್ವಾ ಅಂತಾರೆ ಬಾಬರು. आज हर एक बच्चे की विशेषताओं के आधार पर ನಂಬರ್ ಬನಾ ರಹೆ ಹೇ. ಏನು ಮಾಡ್ತಿದ್ದಾರೆ, ಪ್ರತಿಯೊಂದು ಮಗುವಿನ ವಿಶೇಷತೆಗಳ ಆಧಾರದ ಮೇಲೆ ನಂಬರನ್ನು ಮಾಡ್ತಾ ಇದ್ದೀನಿ ಮಾಲೆಯಲ್ಲಿ ನೀವೆಲ್ಲರನ್ನ ಅಂತಿದ್ದಾರೆ ಅಪ್ಪಾಜಿ. ಓಕೆ, कई बच्चों में विशेषताएं इतनी ज़्यादा देखी जो बिल्कुल बाप समान समीप रथ न देखे. ಬಾಬಾ ನೋಡಿ, ಕೆಲವು ಮಕ್ಕಳಲ್ಲಿ ವಿಶೇಷತೆಗಳು ಎಷ್ಟು ಜಾಸ್ತಿ ನೋಡಿದ್ದೀನಿ ಅಂದರೆ ನಾನು ಯಾವುದು ಬಿಲ್ಕುಲ್ ಬಾಪರವರ ಸಮಾನ, ಬ್ರಹ್ಮ ಬಾಬರವರ ಸಮಾನ ಸಮೀಪ ರತ್ನಗಳನ್ನ ನೋಡಿದ್ದೀನಿ ಅಂತಿದ್ದಾರೆ ಬಾಬರವರು. ಇವತ್ತು ಯಾರಿರ್ಬೋದು ನೋಡ್ರಿ, ನಿಮ್ಮಷ್ಟಕ್ಕೆ ನಾವು ಚೆಕ್ ಮಾಡ್ಕೊಳ್ತಿದ್ದು ಯಾರಿರ್ಬೋದು, ನಾವು ಬಾಬರವರ ಸಮಾನ ಯಾರಿದ್ದೀವಿ ಚೆಕ್ ಮಾಡಿಕೊಡ್ರಿ. कई बच्चे विशेषताओं को धारण करने में मेहनत करने वाले भी देखे, जो मेहनत देख कर बाप को भी रहम आता है. ಇನ್ನು ಕೆಲವು ಮಕ್ಕಳು ಏನು ಹೇಳಿದ್ರು ಬಾಬರವರು, ಜಾಸ್ತಿ ಎಂಥ ಮಕ್ಕಳು ನೋಡಿದ್ರು ಬಹಳ ಕೆಲವೊಂದು ಮಕ್ಕಳಲ್ಲಿ ವಿಶೇಷವಾಗಿ ಆ ವಿಶಿಷ್ಟಗಳು ಎಷ್ಟು ಜಾಸ್ತಿ ಇದೆ ಅಂದರೆ ಬಿಲ್ಕುಲ್ ಬಾಬರವರ ಸಮಾನ ಸಮೀಪ ರತ್ನಗಳನ್ನು ನೋಡಿದರು ಬಾಬಾ. ಇನ್ನೂ ಕೆಲವು ಮಕ್ಕಳ ವಿಶೇಷತೆಗಳನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಮಾಡುವಂಥವ್ರನ್ನೂ ಕೂಡ ಬಾಬಾ ನೋಡಿದರು. ಅವರ ಪರಿಶ್ರಮವನ್ನು ನೋಡಿಬಿಟ್ಟು ಬಾಬಾ ದಾದಾರವರಿಗೂ ಕೂಡ ದಯೆ ಬರ್ತದೆ. ಕೆಲವೊಂದು ಮಕ್ಕಳು ವಿಶೇಷತೆಗಳು ಬಾಬಾ ಹೇಳಿದ ವಿಶೇಷತೆಗಳನ್ನ ಧಾರಣೆ ಮಾಡ್ಕೊಳ್ಳೋಕೆ ಕಷ್ಟಪಡ್ತವೆ, ಪರಿಶ್ರಮ ಪಡ್ತವೆ. ಅಂಥ ಮಕ್ಕಳನ್ನ ನೋಡಿ ಬಾಬರವರಿಗೆ ರಹಮ್ ಬರ್ತಾ ಇದೆ, ಅಂದರೆ ದಯೆ ಬರ್ತಾ ಇದೆ. ಮೇರೆ ಬಚ್ಚೆ ಅವ್ರ ಮೆಹನತ್ ಕ್ಯೂಂಕಿ ಸಬ್ಸೆ ಜ್ಯಾದಾ ಮೆಹನತ್ ಅಶರೀರಿ ಬನ್ನೆ ಮೇ ದೇಕಿ. ಬಾಬಾ ನೋಡಿಬಿಟ್ಟಿದ್ದಾರೆ, ಅಶರೀರಿ ಅಭ್ಯಾಸ ಮಾಡಿಸ್ತಾ ಇದ್ದಾರಲ್ವ, ಲಾಸ್ಟ್ ಎಷ್ಟು ದಿನಗಳಿಂದ ಬಾಬಾ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ರಿಸಲ್ಟ್ ಹೇಳ್ತಾ ಇದ್ದಾರೆ ಬಾಬರವರು. ನನ್ನ ಮಕ್ಕಳು ಮತ್ತು ಪರಿಶ್ರಮ ಅದು ಹೇಗೆ ಸಾಧ್ಯ? ಯಾಕಪ್ಪ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಪರಿಶ್ರಮ ಅಶರೀರಿ ಆಗುವುದರಲ್ಲಿ ನೋಡಿದೆ ನಾನು. ಮಕ್ಕಳು ಅಶರೀರಿ ಆಗುವುದರಲ್ಲಿ ಪರಿಶ್ರಮ ಪಡ್ತಾ ಇದ್ದೀರಿ. बाप दादा आपस में बोले कि अशरीरी आत्मा को अशरीरी बनने में मेहनत क्यों अंतर बाप दादा अशरीरी आत्मा ನೀನು ಇರೋದೇ ಅಶರೀರಿ ಆತ್ಮ, ಅಶರೀರಿ ಆಗುವುದರಲ್ಲಿ ಪರಿಶ್ರಮ ಯಾಕೆ ಮಗು ಅಂತಾರೆ. ಬ್ರಹ್ಮ ಬಾಪ್ ಬೋಲೆ 84 जन्म छोला धारण कर पाठ बजाने के कारण पाठ बजाते बजाते शरीरधारी बन जाते हैं. ಬ್ರಹ್ಮ ಬಾಬಾ ಏನು ಹೇಳ್ತಿದ್ದಾರೆ ನೋಡಿ. ಬಾಪ್ ದಾದಾ ಒಬ್ರಿಗೊಬ್ರು ಮಾತಾಡ್ತಾ ಏನು ಹೇಳ್ತಿದ್ದಾರೆ ಗೊತ್ತಾ? ಈಗ ಬಾಪ್ ದಾದಾ ಅಂದರೆ ಶಿವಬಾಬಾ ಬ್ರಹ್ಮ ಬಾಬಾ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಇದ್ದೀವಿ ವತನದಲ್ಲಿ, ಅನುಭವ ಮಾಡಬೇಕು. ಅವರಿಬ್ಬರ ಒಂದು ಸಂಭಾಷಣೆ ಏನು ನಡೀತಾ ಇದೆ ನೋಡಿ. ಶಿವಬಾಬಾ ಬ್ರಹ್ಮಬಾಬಾ ಮಾತಾಡ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದರೆ ಅಶರೀರಿ ಆತ್ಮಗಳಿಗೆ ಅಶರೀರಿ ಆಗುವುದರಲ್ಲಿ ಪರಿಶ್ರಮ ಯಾಕೆ ಅಂತ ಶಿವಬಾಬಾ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಸದಾ ಅಶರೀರಿ ಅಲ್ವಾ ಶಿವಬಾಬಾ, ಯಾಕೆ ಇವರಿಗೆ ಎಷ್ಟು ಕಷ್ಟ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮಬಾಬಾ ಏನು ಹೇಳ್ತಿದ್ದಾರೆ ಗೊತ್ತಾ? 84 ಜನ್ಮ ಈ ವಸ್ತ್ರವನ್ನು ಧಾರಣೆ ಮಾಡಿ, ಅಂದರೆ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುವ ಕಾರಣ, ಪಾತ್ರವನ್ನು ಅಭಿನಯಿಸ್ತಾ ಶರೀರವನ್ನು ತೆಗೆದುಕೊಳ್ತಾ, ಪಾತ್ರವನ್ನು ಅಭಿನಯಿಸ್ತಾ ಶರೀರ ಬಿಡ್ತಾ, ಶರೀರ ತೆಗೆದುಕೊಳ್ತಾ ಶರೀರ ಬಿಡ್ತಾ ಶರೀರಧಾರಿ ಆಗಿಬಿಟ್ಟಿದ್ದಾರೆ. ಇವರು ಮರ್ತು ಬಿಟ್ಟಿದ್ದಾರೆ ಶಿವಬಾಬಾ ಇವರು ಅಂತ ಹೇಳ್ತಿದ್ದಾರೆ ಬ್ರಹ್ಮ ಬಾಬಾ. ಮರ್ತು ಬಿಟ್ಟಿದ್ದಾರೆ ಇವರು ಅಂತ.
ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ 84 ಶರೀರ ತಗೊಂಡಿದ್ದಾರೆ ಅವರು. 84 ಜನ್ಮದಲ್ಲಿ 84 ಥರದ ಪಾತ್ರವನ್ನು ಅಭಿನಯಿಸಿದ್ದಾರೆ. ಆ ಶರೀರದಲ್ಲಿ ಬರುವಾಗ ಆತ್ಮ ಏನಾಗಿದೆ ಅಂದರೆ ಬರ್ತಾ 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 ಶರೀರ ತಗೊಳ್ಳೋದು, ಮತ್ತೆ ಜನ್ಮ ತೆಗೆದುಕೊಂಡ ತಕ್ಷಣ ಪಾತ್ರ ಅಭಿನಯಿಸೋದು, ಮತ್ತೆ ಮರ್ತು ಹೋಗೋದು, ನೆಕ್ಸ್ಟ್ ಹಿಂದಿನ ಜನ್ಮ ಮರ್ತು ಹೋಗೋದು, ಹೀಗೆ 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 ಹೋಗ್ತಾ 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 ಸತ್ತೋ ಪ್ರಧಾನದಿಂದ ತಮೋ ಪ್ರಧಾನದವರೆಗೂ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಇವರಿಗೆ ಆತ್ಮ ಅನ್ನೋದು ಮರೆತು ಹೋಗ್ಬಿಟ್ಟಿದೆ, ಶರೀರಧಾರಿ ಆಗಿಬಿಟ್ಟಿದ್ದಾರೆ ಅಂತ ಬ್ರಹ್ಮ ಬಾಬಾ ಶಿವಬಾಬರವರಿಗೆ ಹೇಳ್ತಾ ಇದ್ದಾರೆ. ಶಿವಬಾಬಾ ಏನು ಹೇಳ್ತಾರೆ ನೋಡೋಣ. ಅದಕ್ಕೆ ಶಿವಬಾಬಾ ಬೋಲೆ ಪಾಠ ಬಜಾಯ ಲೇಕಿನ್ ಅಬ್ ಸಮಯ ಕೌನ್ ಸಾ ಹೇ. ಬಾಬಾ ಕೇಳ್ತಿದ್ದಾರೆ, ಪಾತ್ರ ಅಭಿನಯಿಸಿದ್ರು ಓಕೆ, ಪಾತ್ರ ಸತ್ಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ, ಕಲಿಯುಗದಲ್ಲೂ ಪಾತ್ರ ಅಭಿನಯಿಸಿದ್ರು ಮುಗೀತು. ಈಗ ಸಮಯ ಏನಿದೆ ಶಿವಬಾಬಾ ಕೇಳ್ತಿದ್ದಾರೆ ಬ್ರಹ್ಮಬಾಬಾಗೆ. ಸಮಯ ಕಿ ಸ್ಮೃತಿ ಪ್ರಮಾಣ ಕರ್ಮ ಬಿ ಸ್ವತಃ ಹಿ ವೈಸೆ ಹೋತಾ ಹೇ. ಬಾಬಾ ಶಿವಬಾಬಾ ಬ್ರಹ್ಮಬಾಬಾಗೆ ಹೇಳ್ತಾ ಇದ್ದಾರೆ, ಸಮಯ ಎಂಥದಿದೆಯಪ್ಪ ಅಂತ ಕೇಳ್ತಿದ್ದಾರೆ. ಇಬ್ಬರಲ್ಲಿ ಸಂಭಾಷಣೆ ನಡೀತಾ ಇದೆ, ಒಬ್ರಿಗೊಬ್ರು ವಾರ್ತಾಲಾಪ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮುಗುಳ್ನಾಗ್ತಾ ಇದ್ದೀವಿ, ಅಪ್ಪಾಜಿ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರಿಬ್ಬರು ಅಂತ. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಶಿವಲೀಲಕ್ಕರೆ ನಿಮ್ಮನ್ನು ನೋಡ್ತಾ ಮಾತನಾಡ್ತಾ ಇದ್ದಾರೆ ಅವರು. ಯಾರು ನೋಡ್ತಾ ಇದ್ದಾರೆ? ರೂಪಾಕ್ಕರೆ ಬಾಬಾ ನಿಮ್ಮನ್ನು ನೋಡ್ತಾ ಮಾತನಾಡ್ತಾ ಇದ್ದಾರೆ. ಶಿವಬಾಬಾ ಹೇಳ್ತಾರೆ, ಪಾತ್ರವನ್ನು ಅಭಿನಯಿಸಿದ್ರು ಓಕೆ, ಆದರೆ ಈಗ ಸಮಯ ಎಂಥದಿದೆ, ಸಮಯದ ಸ್ಮೃತಿಯ ಪ್ರಮಾಣ ಕರ್ಮವೂ ಕೂಡ ಸ್ವತಃ ಹಾಗೆ ಆಗ್ತದೆ ಅಂತ ಶಿವಬಾಬಾ ಹೇಳ್ತಾರೆ. ಯಾವತ್ತೂ ಅಭ್ಯಾಸ ಏನಾ? ಎಲ್ರಿಗೂ ಅಭ್ಯಾಸ ಇದೆಯಲ್ವಾ ಇಲ್ಲಿ. ಬಾಪ್ ಬೋಲೆ ಅವು ಪಾಠ ಸಮಾಪ್ತ ಕರ್ ಗರ್ ಜಾನ ಹೇ. ಇವಾಗ ಪಾತ್ರವನ್ನು ಸಮಾಪ್ತಿ ಮಾಡಬೇಕು, ಮುಗೀತಲ್ವಾ, ಲಾಸ್ಟ್ ಸ್ಟೇಜಲ್ಲಿ ಇದ್ದೀರಿ, ಈಗ ಪಾತ್ರವನ್ನು ಸಮಾಪ್ತಿ ಮಾಡಿ ಮನೆಗೆ ಹೋಗಬೇಕು. ಪಾಠ ಕಿ ಡ್ರೆಸ್ ತೋ ಚೋಡನಿ ಪಡೆಗಿನ. ಪಾತ್ರದ ಡ್ರೆಸ್ಸನ್ನು ಬಿಡಲೇಬೇಕು. ನಾಟಕ ಕಂಪ್ಲೀಟ್ ಆದಮೇಲೆ ಸ್ಟೇಜ್ ಮೇಲೆ ಇಂದ ಆ ಒಂದು ಡ್ರೆಸ್ಸನ್ನು ಚೇಂಜ್ ಮಾಡೇ ಬರ್ತೀರಲ್ವ, ವಾಪಸ್ ನೀವು ಕೆಳಗಡೆ ಬರಬೇಕಾದ್ರೆ ಅದೇ ನಾಟಕದ ಡ್ರೆಸ್ ಹಾಕ್ಕೊಂಡೇ ಅಡ್ಡಾಡ್ತೀರಾ? ಇಲ್ಲಲ್ಲ, ಪಾತ್ರದ ಡ್ರೆಸ್ಸನ್ನು ಬಿಡಲೇಬೇಕಲ್ಲ ಮಕ್ಕಳೇ. ಮನೆಗೆ ಹೋಗ್ಬೇಕಲ್ಲ. ನಾಟಕ ಮಾಡುವಂಥವ್ರು ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಬಂದಾಗ ಎಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ಅದೇ ಥರದ ಡ್ರೆಸ್ ಹಾಕ್ಕೊಂಡು, ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರೆ. ನಾಟಕ ಕಂಪ್ಲೀಟ್ ಆಯಿತು, ಮತ್ತೆ ವಾಪಸ್ ಅವ್ರದ್ದು ಆ್ಯಸ್ ಯೂಸ್ವಲ್ ಮನೆಗೆ ಹೋಗ್ಬೇಕಲ್ಲ ಅವರು. ಮನೆಗೆ ಹೋಗ್ಬೇಕು ಬೇಡ, ಹಾಗೆ ಪಾತ್ರದ ಡ್ರೆಸ್ ಅಂತೂ ಬಿಡಬೇಕಲ್ಲ. ಈಗ ಗರ್ ಜಾನಾ ಹೇ ತೋ ಬಿ ಯಹಾ ಪುರಾಣ ಶರೀರ ಚೋಡ್ನಾ ಪಡೇಗಾ. ಮನೆಗೆ ಹೋಗ್ಬೇಕಂದ್ರೆ ಈಗ ಈ ಹಳೆಯ ಶರೀರ ಬಿಡಬೇಕಾಗ್ತದೆ. ರಾಜ್ಯ ಮೇ ಅರ್ಥಾತ್ ಸ್ವರ್ಗ ಮೇ ಜಾನಾ ಹೇ ತೋ ಬಿ ಯಹಾ ಪುರಾಣಿ ಡ್ರೆಸ್ ಚೋಡ್ನಿ ಪಡೆಗೆ. ಮನೆಗೆ ಹೋಗ್ಬೇಕಂದ್ರೂ ಈ ಶರೀರ ಬಿಡಬೇಕಾಗ್ತದೆ. ರಾಜ್ಯದಲ್ಲಿ ಅಂದರೆ ಸ್ವರ್ಗದಲ್ಲಿ ಬರಬೇಕಂದ್ರೂ ಕೂಡ ಈ ಹಳೆಯ ಡ್ರೆಸ್ಸನ್ನು ಬಿಡಬೇಕಾಗ್ತದೆ, ಹೊಸ ಡ್ರೆಸ್ ಹಾಕ್ಕೋಬೇಕಲ್ಲಿ. ಜಬ್ ಜಾನಾ ಹಿ ಹೇ ತೋ ಭೂಲ್ನಾ ಮುಷ್ಕಿಲ್ ಕ್ಯೂ ಬಚ್ಚೆ ಅಂತಾರೆ ಬಾಬರು. ಹೋಗೋದು ಇದ್ದೇ ಇದೆ ಅಂತ ಗೊತ್ತಾದ ಮೇಲೆ ಯಾಕೆ ಕಷ್ಟ ಅಂತಿದ್ದಾರೆ ಬಾಬರು. ಈ ಶರೀರವನ್ನು ಮರೆಯೋಕ್ಕೆ ಯಾಕೆ ಕಷ್ಟಪಡ್ತಿದ್ದೀರಿ ಅಂತಿದ್ದಾರೆ. ಜಾನಾ ಹೇ ಕ್ಯಾ ಯಹ ಭೂಲ್ ಜಾತೆ ಹೋ. ಹೋಗಬೇಕು ಅನ್ನೋದು ಇದನ್ನು ಮರಿತೀರೇನೋ ಅಂತಿದ್ದಾರೆ ಬಾಬರು. ಡೌಟ್ ಬಂದುಬಿಟ್ಟಿದೆ ಶಿವಬಾಬರು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು, 90 ವರ್ಷಗಳ ಕಾಲ ಆಯಿತು ನಾನು ಬಂದು ಹೇಳ್ತಾನೇ ಇದ್ದೀನಿ, ಮನೆಗೆ ಹೋಗೋ ಸಮಯ ಮಕ್ಕಳೇ, ಮನೆಗೆ ಹೋಗೋ ಸಮಯ ಮಕ್ಕಳೇ ಅಂತ ಹೇಳ್ತಾನೇ ಇದ್ದೀನಿ. ಜಾನಾ ಹೇ ಕ್ಯಾ ಯಹಾ ಭೂಲ್ ಜಾತೆ ಹೋ. ವಾಪಸ್ ಮನೆಗೆ ಹೋಗ್ಬೇಕು ಅನ್ನೋದು ಮರ್ತು ಬಿಡ್ತೀರೇನು ಅಂತಿದ್ದಾರೆ ಬಾಬರು. आप सभी तो जाने के लिए एवर रेडी होना कि अब भी कुछ रस्सियाँ बंधी हुई है. ಬಾಬಾ ಕೇಳ್ತಾ ಇದ್ದಾರೆ ನೋಡಿ. ಎಲ್ಲರೂ ಹೋಗೋದಕ್ಕಾಗಿ ಎವರಡಿ ಇದ್ದೀರೋ ಅಥವಾ ಇನ್ನೂ ಏನಾದರೂ ಹಗ್ಗಗಳು, ರಸ್ಸಿಗಳು, ದಾರಗಳು, ಎಳೆಗಳು ಏನಾದರೂ ಇನ್ನೂ ಇದೆಯಾ, ಬಂಧನ ಇದೆಯಾ, ಕಟ್ಕೊಂಡಿದ್ದೀರಿ ಒಬ್ರಿಗೊಬ್ರು ಏನಾದರೂ ಇದಾವ ಕೇಳ್ತಾ ಇದ್ದಾರೆ. ಶರೀರ ಜೊತೆ, ಸಂಬಂಧಿಕರ ಜೊತೆ ಎವರಡಿ ಹೋನಾ ಬಾಬಾ ಕೇಳ್ತಿದ್ದಾರೆ. ಎಲ್ಲರೂ ಎವರಡಿ ಇದ್ದೀರೋ ಇಲ್ಲೋ. ये तो बाप दादा ने सेवा के लिए समय दिया हुआ है. ಈ ಸಮಯ ಏನಿತ್ತು ಸೇವೆಗೋಸ್ಕರ ಕೊಟ್ಟಿತ್ತು. ಸೇವಾದಾರಿ का पाठ बजा रहे हो. ಸೇವಾದಾರಿಗಳ ಪಾತ್ರ ಅಭಿನಯಿಸ್ತಾ ಇದ್ದೀರಿ. तो अपने को देखो, यहाँ शरीर का बंधन तो नहीं है. ಬಾಬಾ ಕೇಳ್ತಾರೆ, ನಿಮ್ಮನ್ನು ನೀವು ನೋಡ್ಕೋರಿ, ಶರೀರದ ಬಂಧನ ಅಂತೂ ಇಲ್ವಲ್ಲ. ಅಥವಾ यहाँ पुराना चोला टाइट तो नहीं है. ಈ ಹಳೆಯ ಶರೀರ ಟೈಟ್ ಅಂತೂ ಇಲ್ವಲ್ಲ. ಹಳೆಯ ಶರೀರದ ಒಂದು ಬಟ್ಟೆ ಏನಿದೆಯಲ್ವಾ, ಈ ಟೈಟ್ ಬಟ್ಟೆ ಹಾಕ್ಕೊಂಡ್ರಿ ಅಂದರೆ ಬಿಚ್ಚಕ್ಕೆ ಕಷ್ಟ ಆಗ್ತದಲ್ವಾ. ಬಿಚ್ಚಕ್ಕೆ ಕಷ್ಟ ಆಗ್ತದೆ. ನಮ್ಮ ವಿರಾಜ್ಗೆ ಫುಲ್ಲು ಟೈಟ್ ಶರ್ಟ್ ಹಾಕಿದ್ರೆ ಹೆಂಗೆ ಮಾಡ್ತೇನೆ ವಿರಾಜ್? ಗಿರಿಜಾ ಹಾಕೋರೆ ಅಮ್ಮ ತೆಗಿಯೋಕೆ ಬರ್ತಿಲ್ಲ ಅಂತಾರಲ್ವಾ.
ಹಾಗೆ ಅಪ್ಪಾಜಿ ನಮ್ಮನ್ನು ನೋಡ್ತಾ ಇದ್ದಾರೆ ಮುದ್ದು ಮುದ್ದು ಮಕ್ಕಳ ಥರ. ಈ ಟೈಟ್ ಶರೀರ, ಈ ಟೈಟ್ ಒಂದು ಚೋಲ ಬಟ್ಟೆ ವಸ್ತ್ರವನ್ನು ಟೈಟ್ ಅಂತೂ ಹಾಕ್ಕೊಂಡಿಲ್ಲಲ್ಲ ಅಂತಿದ್ದಾರೆ. ಶರೀರದ ಬಂಧನದಲ್ಲಿ ಸಿಕ್ಕಾಕೊಂಡಿಲ್ವಲ್ಲ. ಟೈಟ್ ಡ್ರೆಸ್ ತು ಪಸಂದ್ ನಹಿ ಕರ್ತೆ ಹೋನ. ಯಾರಿಗಾದ್ರೂ ಟೈಟ್ ಡ್ರೆಸ್ ಇಷ್ಟ ಆಗ್ತದಾ? ಇಲ್ಲ ತಾನೇ. ಅಷ್ಟು ಟೈಟ್ ಯಾರು ಹಾಕ್ಕೋತಾರೋ? ಇಲ್ಲ. ರಕ್ತ ಪರಿಶೀಲನೆ ಬಂದ್ ಆಗೋಂಕ ಡ್ರೆಸ್ ಯಾರು ಹಾಕ್ಕೋತಾರೆ? ಇಲ್ವಲ್ಲ. ಹಾಗೆ ಯಾರಿಗೂ ಇಷ್ಟ ಆಗಲ್ವಲ್ಲ. ಇಲ್ಲಿ ಏನು ಹೇಳ್ತಿದೆ ನೋಡಿ, ಟೈಟ್ ಡ್ರೆಸ್ ಅಂದರೆ ದೇಹ, ದೇಹದ ಬಂಧನದಲ್ಲಿ ಸಿಕ್ಕಾಕೊಂಡವ್ರಿಗೆ ಟೈಟ್ ಡ್ರೆಸ್ ಹಾಕ್ಕೊಂಡವ್ರು ಅಂತ ಹೇಳ್ತಿದ್ರು ಬಾಬ್ರವರು. ಟೈಟ್ ಡ್ರೆಸ್ ಅಂತೂ ಯಾರಿಗೂ ಇಷ್ಟ ಇಲ್ಲ ತಾನೇ. ಯಾರಿಗಾದ್ರೂ ಇಷ್ಟ ಆಗುತ್ತೇನು ಮತ್ತೆ? ಹೊರಗಡೆ ಜಗತ್ತವ್ರಿಗೆ ಇಷ್ಟ ಆಗುತ್ತೆ, ನಿಮಗಲ್ಲ. ನೋಡಿ, ಹೊರಗಡೆ ಜಗತ್ತವ್ರಿಗೆ ಇಷ್ಟ ಆಗುತ್ತೆ ಟೈಟ್ ಡ್ರೆಸ್ಸು. ಯಾವಾಗ ಲೌಕಿಕ ರೀತಿಯಲ್ಲಿ ನೋಡಿದಾಗ. ಇಲ್ಲಿ ನಮ್ಮ ಅಪ್ಪಾಜಿಯವರು ಹೇಳ್ತಾ ಇರೋದು, ಅಪ್ಪವ್ರು ಏನು ಹೇಳ್ತಿದ್ದಾರೆ ನಮ್ಮ ಅಪ್ಪಾಜಿ ಈಗ? ಟೈಟ್ ಡ್ರೆಸ್ ಅಂದರೆ ಶರೀರದ ಬಂಧನ ಅಂತಾರೆ ಬಾಬರವರು. ಅದರಲ್ಲಿ ಸಿಕ್ಕಾಕೊಂಡಿಲ್ವಲ್ಲ. ಯಾಕಂದರೆ ಶರೀರದ ಬಂಧನದಿಂದ ಬಿಡಿಸ್ಕೋಬೇಕಾದ್ರೆ ಟೈಟ್ ಡ್ರೆಸ್ ತೆಗೆದಾಗ ಎಷ್ಟು ಪೇನ್ ಆಗ್ತದೆ, ಹಾಗೆ ಶರೀರದ ಬಂಧನದಿಂದ ಬರೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಟೈಟ್ ಡ್ರೆಸ್ ಅಂದರೆ ಶರೀರದ ಬಂಧನ. ಡ್ರೆಸ್ ಟೈಟ್ ಹೋಗಿತ್ತು, ಎವರ್ ರೆಡಿ ನಹಿ ಹೋಂಗೆ. ಬಾಬಾ ಬಂದರು, ಕರ್ಕೊಂಡು ಹೋಗ್ಬಿಟ್ರು ಪಟ್ ಅಂತ ಆಗುವುದಿಲ್ಲ. ಅರ್ಥ ಮಾಡ್ಕೊಡ್ರಿ. ಡ್ರೆಸ್ಸು ಟೈಟ್ ಹಾಕ್ಕೊಂಡಿದ್ರೆ ಅಂದ್ಕೊಡ್ರಿ. ವಿರಾಜ್ನ ಎಲ್ಲೋ ಫಂಕ್ಷನ್ ಕರ್ಕೊಂಡು ಹೋಗ್ಬೇಕಾಗಿದೆ, ಗಿರಿಜಾಕ್ಕವ್ರು ಅವರ ಫಾದರ್ ಬರ್ತಾರೆ, ಪಟ್ ಅಂತ ಕರ್ಕೊಂಡು ಹೋಗ್ಬೇಕನ್ನೋ ಅಷ್ಟರಲ್ಲಿ ಅವ್ನು ಟೈಟ್ ಡ್ರೆಸ್ ಇದೆ, ಬೇರೆ ಚೇಂಜ್ ಮಾಡಬೇಕು, ಆಗ್ತಾ ಇಲ್ಲ. 1 hour ಆದರೂ ಟೈಟ್ ಆ ಡ್ರೆಸ್ ರಿಮೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಿರಾಜನ ಕರ್ಕೊಂಡು ಹೋಗೋದಿಲ್ಲ ಅವ್ರ ಅಪ್ಪಾಜಿ, ಸುಮ್ಮನೆ ಒಬ್ಬರೇ ಹೋಗ್ತಾರೆ ಅವರು. ಮತ್ತು ಬೇರೆ ಮಕ್ಕಳು ಕಾಯ್ತಿರ್ತಾವಲ್ಲಿ. ಇನ್ನು ಯುವರಾಜ್ಗೆ ರೆಡಿ ಇರ್ತಾನೆ, ಯುವರಾಜನ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ? ಗಿರಿಜಾಕ್ಕವ್ರು ಹಂಗೆ ಮಾಡ್ತಿರ್ತಾನೆ. ಆಗ ನಮ್ಮ ವಿರಾಜ್ ಏನು ಮಾಡ್ತಾರೆ, ಟೈಟ್ ಡ್ರೆಸ್ ಕಳೀಲಿಲ್ಲ. ಅಯ್ಯೋ ಅಪ್ಪಾಜಿ ನನ್ನ ಕರ್ಕೊಂಡು ಹೋಗ್ಲಿಲ್ಲ, ಓನ್ಲಿ ಯುವರಾಜನ ಕರ್ಕೊಂಡು ಹೋಗ್ಬಿಟ್ರು. ಹಂಗಾಗಬಾರ್ದು ಅಂತಲೇ ಬಾಬಾ ಟೈಟ್ ಡ್ರೆಸ್ ಅಂತೂ ಹಾಕ್ಕೊಂಡಿಲ್ವಲ್ಲ. ಟೈಟ್ ಡ್ರೆಸ್ ಹಾಕ್ಕೊಂಡಿದ್ರೆ ಎವರ್ ರೆಡಿ ಇಲ್ಲ. ನೀವು ಅಪ್ಪ ಬಂದ ತಕ್ಷಣ ಕೈ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನೀವು ಕಳಿಬೇಕು. ಡ್ರೆಸ್ಸನ್ನು ಕಳಿಯೋದಕ್ಕೆ ಸಮಯ ಹೋಗ್ತಾ ಇದೆ ಅಂದರೆ ಓಂ ಶಾಂತಿ, ಅಲ್ಲಿ ರೆಡಿ ಇದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ ಅಪ್ಪಾಜಿ. ಅರ್ಥ ಮಾಡ್ಕೊಡ್ರಿ ಪಾಯಿಂಟನ್ನು. ಇನ್ನೂ ನಾವು ಮಕ್ಕಳು ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಡ್ರೆಸ್ಸು, ಈ ಒಂದು ಬಂಧನದ ಡ್ರೆಸ್ ಇದೆಯಲ್ಲ, ಶರೀರದ ಧರ್ಮದ ಶರೀರದ ಧರ್ಮ ಇದೆಯಲ್ಲ, ಸಂಬಂಧಿಕರ ಇವೆಲ್ಲ, ಇದರಿಂದ ನೀವು ಟೈಟ್ ಇದ್ದೀರಿ, ಬಂಧನಗಳಲ್ಲಿದ್ದೀರಿ ಅಂದಾಗ ಅಪ್ಪಾಜಿ ಬಂದರು, ಕರೆದ್ರು, ನಾವು ರೆಡಿ ಇದ್ದೀವಿ, ಕರ್ಕೊಂಡು ಹೋಗ್ಬಿಡು ಅಂತ ಲೇಟ್ ಆಗಿಬಿಡ್ತದೆ. ಅವಾಗ ಯಾವ ಮಕ್ಕಳು ರೆಡಿ ಇದಾವೆ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಪ್ಪಾಜಿ. ಅದಕ್ಕೆ ಬಾಬಾ ಬಂಧನದಿಂದ ಮುಕ್ತರಾಗಬೇಕು. ಡ್ರೆಸ್ ಟೈಟ್ ಹೋಗಿತ್ತೋ ಎವರ್ ರೆಡಿ ನಹಿ ಹೋಂಗೆ. ಡ್ರೆಸ್ ಟೈಟ್ ಇತ್ತಂದರೆ ಎವರ್ ರೆಡಿ ಆಗೋದಿಲ್ಲ. ನೀವು ಬಂಧನ ಮುಕ್ತ ಅರ್ಥಾತ್ ಲೂಸ್ ಡ್ರೆಸ್, ಅಂಡರ್ಲೈನ್. ಬಂಧನ ಮುಕ್ತರು ಅಂದರೆ ನೀವು ಡ್ರೆಸ್ ಎಂಥದ್ದು ಹಾಕ್ಕೊಂಡಿದ್ರೆ ಲೂಸ್. ನಮ್ಮ ಯುವರಾಜ್ ಹಾಕ್ಕೊಂಡಿದ್ರಲ್ವ, ವಿರಾಜ್ ಅವ್ರ ತಮ್ಮ ಹಾಕ್ಕೊಂಡಿದ್ರು ಲೂಸ್ ಡ್ರೆಸ್. ಅವ್ರ ಅಪ್ಪ ಬೇಗ ಬಂದು ಕರ್ಕೊಂಡು ಹೋಗ್ಬಿಟ್ರು, ಫಂಕ್ಷನ್ಗೆ ಕರ್ಕೊಂಡು ಹೋಗ್ಬಿಟ್ರು, ವಿರಾಜನ್ ಬಿಟ್ಬಿಟ್ಟು ಹೋಗ್ಬಿಟ್ರು. ಹಾಗೆ ಅಪ್ಪಾಜಿ, ನಮ್ಮ ಅಪ್ಪಾಜಿಯವರು ಯಾರೆಲ್ಲ ಲೂಸ್ ಡ್ರೆಸ್ ಹಾಕ್ಕೊಂಡಿರ್ತೀರಿ, ಇಮಿಡಿಯೇಟಾಗಿ ಕೈ ಹಿಡಿದ ತಕ್ಷಣ ನಾನು ರೆಡಿ ಅಪ್ಪಾಜಿ ಅಂತ ಹೋಗ್ಬಿಡೋಕ್ಕೆ ರೆಡಿ ಇರುವಂಥವ್ರನ್ನ ಬೇಗ ಕರ್ಕೊಂಡು ಹೋಗ್ಬಿಡ್ತಾರೆ ಅಪ್ಪಾಜಿ ಅಂತ. ಓಕೆ, ಬಂಧನದಿಂದ ಮುಕ್ತ ಅಂದರೆ ಟೈಟ್ ಲೆಸ್ ಡ್ರೆಸ್ ಅಂದರೆ ಲೂಸ್ ಡ್ರೆಸ್. ಶರೀರದ ಬಂಧನದಿಂದ ಮುಕ್ತ, ಶರೀರ ಸಂಬಂಧಗಳಿಂದ ಮುಕ್ತ, ಭೂಮಿಯ ಲಗಾವಣೆಯಿಂದ ಮುಕ್ತ ಅಂದರೆ ಲೂಸ್ ಡ್ರೆಸ್. ಬಂಧನ ಮುಕ್ತ, ಲೂಸ್ ಡ್ರೆಸ್. ಟೈಟ್ ನಹಿ, ಟೈಟ್ ಹಾಕ್ಕೋಬಾರ್ದು ಅಂತಿದ್ರೆ ಬಾಬಾ. ಆರ್ಡರ್ ಮಿಲಾ ಅವ್ರ ಸೆಕೆಂಡ್ ಮೇ ಗಯಾ, ಆಯ್ತಲ್ವಾ? ಆರ್ಡ್ರ್ ಬಂತು, ಸೆಕೆಂಡಲ್ಲಿ ಹೋಗ್ಬಿಡ್ಬೇಕು ನಾವು. ಏಸೆ ಬಂಧನ ಮುಕ್ತ ಯೋಗ ಯುಕ್ತ ಬನೆ ಹೋ ಬಾಬಾ ಕೇಳ್ತಿದ್ದಾರೆ. ಈ ಥರ ಬಂಧನ ಮುಕ್ತ ಯೋಗ ಯುಕ್ತರಾಗಿದ್ದೀರಾ ಮಕ್ಕಳೇ ಅಂತಿದ್ದಾರೆ ಬಾಬಾ. ನೋಡಿ, ಬಂಧನ ಮುಕ್ತ ಯೋಗ ಯುಕ್ತ ಅವರೇಜ್ ಜೀವನ ಮುಕ್ತ ಸ್ಥಿತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತಾರೆ ಅಪ್ಪಾಜಿ. जब वायदा ही है एक बाप दूसरा ना कोई तो बंधन मुक्त हो गए ना ಬಾಬಾ. ನೋಡಿ ಮತ್ತೆ ಪಾಯಿಂಟನ್ನು ಹೆಂಗೆ ನಮಗೆ ಟ್ರಿಗರ್ ಮಾಡಿಸ್ತಾ ಇದ್ದಾರೆ ಬುದ್ಧಿಯಲ್ಲಿ. ಹೌದಲ್ವಾ ಅನಿಸ್ಬೇಕೀಗ ಅವ್ರ ಪಾಯಿಂಟ್ ನಮಗೆ ಅನ್ಸುತ್ತೋ ಇಲ್ಲ ನೋಡ್ರಿ. ಎಲ್ರಿಗೂ ಬುದ್ಧಿ ಲೈನ್ ಕ್ಲಿಯರ್ ಇದ್ದವ್ರಿಗೆ ಅನ್ಸುತ್ತೆ, ಹೌದಲ್ವಾ ಅಪ್ಪಾಜಿ ಕರೆಕ್ಟ್ ಅಲ್ವಾ? ಏನು ಹೇಳಿದ್ರು ಗೊತ್ತಾ ಬಾಬಾ? ಜಬ್ ವಾಯ್ದಾ ಹಿ ಹೇ ಏಕ್ ಬಾಪ್ ದೂಸರಾ ನಾ ಕೋಯಿ ತೋ ಬಂಧನ ಮುಕ್ತ ಹೋ ಗಯೇ ನಾ. ಅದು ಹೆಂಗೆ ಮರಿತೀರಿ? ಈ ಒಂದು ಯುಕ್ತಿಯನ್ನು ಹೆಂಗೆ ಮರಿತೀರಿ ನೀವು? ಬಾಬಾ ಹೇಳ್ತಿದ್ದಾರೆ, ನೀವು ಯಾವಾಗ ನೀವು ಪ್ರಾಮಿಸೇ ಮಾಡಿದಿರಿ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದರೆ ಬಂಧನ ಮುಕ್ತರು ಇನ್ಯಾರಿದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲಿ? ಶರೀರ ನನ್ನದಲ್ಲ, ಸಂಬಂಧಿಕರು ನನ್ನದಲ್ಲ, ಎಲ್ಲ ನೇರ ಪ್ಯಾರ ಕಾರ್ಮಿಕ ಅಕೌಂಟ್ ಸೆಟ್ಲ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಅಪ್ಪ ಅಮ್ಮ ಮಕ್ಕಳು ಅಣ್ಣ ತಂಬಿ ಚಾಚಿ ಎಲ್ಲರೂ
ಕಾರ್ಮಿಕ ಅಕೌಂಟ್ ಸೆಟ್ಲ್ ಮಾಡ್ಕೊಳಕ್ಕೆ ಬಂದಿದ್ದವ್ರನ್ನ ಯಾರಪ್ಪ ಯಾರ ಇರಬೇಕು. ಅಪ್ಪಾಜಿ ಬಂದರು, ಲೂಸ್ ಡ್ರೆಸ್ ಇದೆ, ಟೈಟ್ ಡ್ರೆಸ್ ಅಲ್ಲ ಅಂದರೆ ಬಂಧನದಿಂದ ಮುಕ್ತರಿದ್ದೀವಿ. ಬಂಧನ ಮುಕ್ತರಿದ್ದೀರಿ ಅಂದರೆ ಅದರ ಅರ್ಥ ಬಾಬಾ ಹೇಳ್ತಿರೋದು, ಯಾವಾಗ ನೀವು ಪ್ರಾಮಿಸ್ ಮಾಡಿದ್ರೆ ಒಬ್ಬ ಅಪ್ಪಾಜಿನೇ, ಒಬ್ಬ ಅಪ್ಪಾಜಿ, ಒಬ್ಬ ಪರಮಾತ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲರೂ ಕೋರ್ಸ್ ಕಂಪ್ಲೀಟ್ ಆದವರು ಇದ್ದೀರಲ್ವ ಗ್ರೂಪಲ್ಲಿ. ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಮತ್ತು ಸಂಶಯ ಬರ್ತದೆ ಬಾಬನ ವಾಣಿ ಮೇಲೆ, ಭಯ ಆಗುತ್ತೆ. ಬಾಬನ ಪಾಯಿಂಟ್ ಅಂದರೆ ಭಯ ಆಗ್ಬಿಡ್ತದೆ ಕೆಲವೊಬ್ಬರಿಗೆ. ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು, ಉಲ್ಟಾ ಅರ್ಥ ಮಾಡ್ಕೋಬಾರ್ದು ಬಾಬಾ ಹೇಳೋದು. ಜಬ್ ವಾಯ್ದಾ ಹಿ ಹೇ ಏಕ್ ಬಾಪ್ ದೂಸರಾ ನ ಕೋಯಿ, ತೋ ಬಂಧನ ಮುಕ್ತ ಹೋಗೇನಾ. ಯಾವಾಗ ನಿಮ್ಮ ಪ್ರಾಮಿಸ್ ಇರೋದೇ ಏಕ್ ಬಾಪ್, ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲ ಸಂಬಂಧಗಳನ್ನ ಅಪ್ಪಾಜಿ ಜೊತೆಗೆ ನೋಡ್ಲಿಕ್ಕೆ ಶುರು ಮಾಡ್ಕೊಂಡ್ರಿ, ಬಂಧನ ಮುಕ್ತ ಆಗೇ ಬಿಟ್ರಲ್ಲ. ಇನ್ಯಾರ್ದು ಬಂಧನ ಇದೆ ನಿಮಗೆ? ನಿಮ್ಮ ಶರೀರದ ಬಂಧನ ಇದೆಯಾ? ಸಂಬಂಧಿಕರ ಬಂಧನ ಇದೆಯಾ? ಮಕ್ಕಳ ಬಂಧನ ಇದೆಯಾ? ಮೊಮ್ಮಕ್ಕಳ ಬಂಧನ ಇದೆಯಾ? ಆಸ್ತಿ ಬಂಧನ ಇದೆಯಾ? ಅಂತಸ್ತಿನ ಬಂಧನ ಇದೆಯಾ? ಯಾವ ಬಂಧನ ಇದೆ? अशरीरी बनने के लिए विशेष 4 बातों का अटेंशन रखो. 4 ಮಾತುಗಳ ಅಟೆನ್ಷನ್ ಇಟ್ಕೊಡ್ರಿ. ಅಶರೀರಿ ಆಗಬೇಕು ಅಂದರೆ ಭಾಳ ಈಸಿಯೆಸ್ಟ್ ವೇ ಬಾಬಾ ಹೇಳಿದ್ದಾರೆ. ಅಶರೀರಿ ಆಗುವುದಕ್ಕಾಗಿ 4 ಮಾತುಗಳನ್ನ ನೀವು ಅಟೆನ್ಷನ್ ಇಟ್ಕೊಡ್ರಿ ಅಂತಾರೆ ಬಾಬಾರವರು. ಏನೇನು? ಏನೇನು? ಯಾವಾಗಾದ್ರೂ ನಿಮ್ಮನ್ನು ನೀವು ಮರಿಬೇಕು ಅಂದರೆ, ಪ್ರಪಂಚದಲ್ಲಿ ಹೊರಗಡೆ ಜಗತ್ತಿನಲ್ಲಿ ತಮ್ಮನ್ನು ತಾವು ಯಾವ ಒಂದು ಸಮಯದಲ್ಲಿ ಮರೀತಾರೆ ಹೇಳ್ರಿ ನೋಡೋಣ. ಪ್ರಪಂಚದಲ್ಲಿ ಬಾಬನ ಮಕ್ಕಳಾಗಿಲ್ಲ ನೀವು, ಓಕೆನಾ? ನಿಮ್ಮನ್ನು ನೀವು ಮರಿಬೇಕಂದ್ರೆ ಏನಾಗಿತ್ತು? ಹೇಗೆ ಮರ್ತಿದ್ರಿ ನೀವು? ನಿಮ್ಮನ್ನು ನೀವು ಮರೆಯೋದಂದರೆ ಕಳೆದು ಹೋಗೋದು ಅಂತ. ಕಳೆದು ಹೋಗೋದು ಯಾವಾಗ ಮರಿತಿದ್ವಿ ಹೇಳ್ರಿ ನೋಡೋಣ. ಯಾವಾಗ ಮರಿತಿದ್ವಿ ನಾವು? ನಮ್ಮನ್ನು ನಾವು ಮರೆಯೋದು ಯಾವಾಗ ಅಂದರೆ, ಲೌಕಿಕದಲ್ಲಿ ಇದ್ದೀರಿ ಅಂದ್ಕೊಡ್ರಿ. ಬಾಬಂದು ಪಾಯಿಂಟ್ ಬಿಡಿ, ಲೌಕಿಕದಲ್ಲಿ ಇದ್ದೀರಿ ಅಂದ್ಕೊಡ್ರಿ. ಖುಷಿ ಇದ್ದಾಗ ಪ್ರಿಯತಮನ ಪ್ರೀತಿಯಲ್ಲಿ, ಕರೆಕ್ಟ್ ಅಲ್ವಾ? ಈಗ ಹೊರಗಡೆ ಜಗತ್ತಿನಲ್ಲಿ ಅಥವಾ ನಾವು ಚಿಕ್ಕವರಿದ್ದಾಗೆಲ್ಲ ಹೇಗಿದ್ವಿ? ಅಪ್ಪನ ಪ್ರೀತಿಯಲ್ಲೋ, ಅಮ್ಮನ ಪ್ರೀತಿಯಲ್ಲೋ, ಯಾವುದೋ ದೇಹದಾರಿಯ ಪ್ರೀತಿಯಲ್ಲೋ ನಮ್ಮನ್ನು ನಾವು ಕಳ್ಕೊಳ್ತಿದ್ವಿ, ಮರಿತಿದ್ವಿ, ಎಲ್ಲನೂ ಮರೆತು ಬಿಡ್ತಿದ್ವಿ. ಹಾಗಾಕಿತ್ತಲ್ವಾ? ಎಲ್ಲರೂ ಇರಲಿಕ್ಕಿಲ್ಲ, ಕೆಲವೊಬ್ಬರು ಆಗಿರ್ತೀವಿ, ಆ ಥರ ಆಗಿರ್ತೀವಿ ಅಲ್ವಾ? ಮರಿತಿದ್ವಿ ಅಲ್ವಾ? ಅಪ್ಪನ ಪ್ರೀತಿಯಲ್ಲೋ, ಅಮ್ಮನ ಪ್ರೀತಿಯಲ್ಲೋ, ತಂಗಿ ಪ್ರೀತಿಯಲ್ಲೋ, ತಮ್ಮನ ಪ್ರೀತಿಯಲ್ಲೋ, ಅಥವಾ ಯಾರೋ ಕ್ಲಾಸ್ಮೇಟ್, ಫ್ರೆಂಡ್ ಅವ್ರ ರೂಪದಲ್ಲಿ ನಾವು ನಮ್ಮನ್ನು ಮರಿತಿದ್ವೋ ಇಲ್ವೋ? ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಒಂದು ವಿಧಿ, ಸತ್ಯವಾದ ಪ್ರಿಯತಮ. ಪ್ರೀತಿ ಗೀತ್ ರೀತ್ ಮಿತ್, ವೆರಿ ಗುಡ್. ಬಾಬಾ ಯಾವತ್ತಿಗೂ ನಿಮ್ಮನ್ನು ನೀವು ಮರಿಬೇಕು ಅಂತಂದಾಗ ಹೊರಗಡೆ ಪ್ರಪಂಚದಲ್ಲಿ ಒಬ್ಬ ಸತ್ಯವಾದ ಪ್ರೀತಿ, ಒಬ್ಬ ಸತ್ಯವಾದ ಪ್ರೀತಿಯಲ್ಲಿ ನೀವು ಮಗ್ನ ಆಗ್ತಿದ್ರಿ ಅಂತಾರೆ ಬಾಬ್ರವರು. ತೋ ಸಚ್ಚಿ ಪ್ರೀತಿ ಹಿ ಭೂಲ್ನೆ ಕಾ ಸಹಜ ಸಾಧನೆ. ಸತ್ಯವಾದ ಪ್ರೀತಿ ಯಾರ ಮೇಲಿದೆ? ಪರಮಾತ್ಮನ ಪ್ರೀತಿ. ಈಗ ಬಾಬನ ಮಕ್ಕಳಾದ ಮೇಲೆ ಪರಮಾತ್ಮನ ಪ್ರೀತಿ ಬಂದಿದೆ, ಆದರೂ ಕೂಡ ಇನ್ನೂ ಕೆಲವೊಂದು ಅಟ್ಯಾಚ್ಮೆಂಟ್ ಇದೆ. ಪರಮಾತ್ಮನ ಪ್ರೀತಿ ಪಕ್ಕದಲ್ಲಿ ಮತ್ತೆ ದೇಹದಾರಿಗಳ ಪ್ರೀತಿನೂ ಇಟ್ಕೊಂಡಾಗ ಅರ್ಧಂಬರ್ಧ 50% ಇಲ್ಲಿ ಮಗ್ನ, 50% ಅಲ್ಲಿ ಮಗ್ನ ಆಗ್ತೀವಿ ನಾವು. 100ಕ್ಕೆ 100% ಆಗಿಲ್ಲ, ಆಗಬೇಕಾಗಿದೆ. ಸತ್ಯವಾದ ಪ್ರೀತಿ, ಸತ್ಯವಾದ ಪ್ರೀತಿಯಲ್ಲಿ ಕಳೆದು ಬಿಡಬೇಕು. तो सच्ची प्रीति है, प्रीति ही भूलने का सहज साधन है. ಸತ್ಯವಾದ ಪ್ರೀತಿ ಏನಿದೆ ಮರೆಯುವಂಥ ಸಾಧನ. ನಿಮ್ಮನ್ನು ನೀವು ಮರೆಯುವಂಥ ಮಗ್ನ ಆಗಿಬಿಡ್ತೀರಿ ನೋಡಿ, ಮರ್ತೋಗ್ಬಿಡ್ತಿದ್ರಿ, ನೀವು ಮರ್ತೋಗ್ಬಿಡ್ತೀರಿ.
ಪ್ರೀತ್ ದುನಿಯಾ ಕೋ ಬುಲಾನೆ ಕಾ ಸಾಧನ ಹೇ. ಪ್ರೀತಿ ಏನಿದೆಯಲ್ವಾ, ಇದು ಪ್ರಪಂಚವನ್ನು ಮರೆಯುವಂಥ ಸಾಧನ ಆಗಿದೆ. ದೇಹಕ್ಕೂ ಬುಲಾನೆ ಕಾ ಸಾಧನ ಹೇ. ದೇಹವನ್ನು ಮರೆಸುವಂತಹ ಸಾಧನ ಏನಾಗಿದೆ? ಪ್ರೀತಿ. ಪ್ರೀತಿ ಪ್ರೀತಿಯಲ್ಲಿದ್ದರೆ ಜಗತ್ತು ಮರಿತೀವಿ ನೋಡ್ರಿ ನಾವು. ಮರ್ತು ಹೋಗ್ಬಿಡ್ತೀವಿ, ಜಗತ್ತನ್ನೇ ಮರ್ತು ಬಿಡ್ತೀವಿ. दूसरी बात, सच्चा मीत भी दुनिया को बुलाने का साधन है. ಇನ್ನು ಮಿತ್ರ, ಫ್ರೆಂಡ್ ಯಾರಾದರೂ ಬಂದರು ನಿಮ್ಮ ಮನೆಗೆ, ನಿಮ್ಮ ಓಲ್ಡ್ ಫ್ರೆಂಡ್ ಬಂದಂದ್ರೆ ಇಡೀ ದಿನ ಎಲ್ಲ ಮರ್ತು ಬಿಡ್ತೀರಿ, ಮರ್ತು ಅವ್ರ ಜೊತೆಗೇ ಹಳೇದೆಲ್ಲ ಮಾತಾಡ್ಕೊಳ್ತಾ ಕೂತ್ಕೊಳ್ತೀರಿ. ಹಾಗೆ ಬಾಬಾ ಮಿತ್ರನ ರೂಪದಲ್ಲಿ ಬಾಬಾ ಮಿತ್ರನನ್ನ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ಮರೆಯುವಂತಹ ಸಾಧನ ಪ್ರೀತಿ ಆಯಿತು. ನಮ್ಮನ್ನು ನಾವು ಮರೆಯುವಂಥ ಸಾಧನ ಏನಂದ್ರೆ ಮಿತ್ರ ಸಂಬಂಧ. अगर दो मीत आपस में मिल जाए तो उन्हें न स्वयं की न समय की स्मृति रहती है. ಹರೀಶನಿಗೆ ಒಬ್ಬರು ಫ್ರೆಂಡ್ ಬಂದರು ಅಂದರೆ ಮುಗೀತು, ಜಗತ್ತೇ ಮರಿತಾರೆ, ಕ್ಲಾಸು ಎಲ್ಲ ಮರಿತಾರೆ. ಮರ್ತಿದ್ರೋ ಇಲ್ಲೋ ಹರೀಶನ ಒಂದಿಷ್ಟು ದಿನ? ಮಿತ್ರಗಳು ಯಾರೋ ಫ್ರೆಂಡ್ಸ್ ಬಂದರು ಅಂದರೆ ಕ್ಲಾಸ್ ಎಲ್ಲ ಮರೆತು ಬಿಡ್ತೀವಿ. ಕರೆಕ್ಟಾ? ಹಾಗೆ ಬಾಬನ್ನೇ ಮಿತ್ರ ಮಾಡ್ಕೊಡ್ರಿ, ಯಾವಾಗ ಎಲ್ಲರನ್ನೂ ಮರಿತೀರಿ ಅಂತಾರೆ ಅಪ್ಪಾಜಿಯವರು. ಬಾಬನ್ನೇ ಫ್ರೆಂಡ್ ಮಾಡ್ಕೊಡ್ರಿ. ಎರಡನೇ ಮಾತೇನು? ಮೊದಲೇದು ಪ್ರೀತಿ, ಇನ್ನೊಂದು ಮಿತ್ರನ ರೂಪದಲ್ಲಿ ಇಡೀ ಪ್ರಪಂಚವನ್ನು ಮರೆಯುವಂಥ ಸಾಧನ ಇದು ಒಂದು ಮಿತ್ರತ್ವದಲ್ಲಿದೆ. ಒಂದು ವೇಳೆ ನೀವು ಮಿತ್ರರು ಯಾರಾದರೂ ಬಂದರು ಅಂದರೆ ನೀವು ಸ್ವಯಂವನ್ನು ಮರಿತೀರಿ. ಸಮಯ ಎಷ್ಟು ಹೋಯ್ತು ಅಂತಲೂ ಗೊತ್ತಾಗುವುದಿಲ್ಲ. ಫ್ರೆಂಡ್ಸ್ ಮಾತಾಡ್ತಾ ಸಮಯ ಎಷ್ಟು ಹೋಯ್ತು ಅಂತ ಗೊತ್ತಾಗುವುದಿಲ್ಲ. ಹಾಗೆ ಅಪ್ಪಾಜಿನೂ ಕೂಡ ಮಿತ್ರನ ರೂಪದಲ್ಲಿ ನೀವು ಮಾಡಿದಿರಿ, ಪ್ರೀತಿ ಮಾಡಿದ್ರಿ ಅಂದರೆ ಮಿತ್ರನ ರೂಪದಲ್ಲಿ ಇದ್ರಿ ಅಂದರೆ, ಫ್ರೆಂಡ್ ರೂಪದಲ್ಲಿ ದೋಸ್ತ ರೂಪದಲ್ಲಿ ಇಟ್ಕೊಂಡಿದ್ರಿ ಅಂದರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಆಟೋಮೆಟಿಕ್ ಅಶರೀರಿ. ಬಾಬಾ ಇದರಲ್ಲಿ ಮುಂದೆ ಹೋಗ್ತಾ ಬಹಳ ಚೆನ್ನಾಗಿ ತಿಳಿಸ್ತಾರೆ. तीसरी बात, दिल के गीत ನೋಡಿ, ಹೃದಯದ ಗೀತೆ ಅಂತರಾಳದಿಂದ ಗೀತೆ. अगर दिल से कोई गीत गाते हैं तो उस समय के लिए वहाँ स्वयं और समय को बुला हुआ होता है. ಒಂದು ವೇಳೆ ಹೃದಯದಿಂದ ಯಾರಾದರೂ ಗೀತೆಯನ್ನು ಹಾಡ್ತಾರೆ ಅಂದರೆ ಆ ಸಮಯಕ್ಕಾಗಿ ಅವರು ಸಮಯವನ್ನು ಮರೆತಿರ್ತಾರೆ. ಗೀತೆ ಹಾಡ್ತಿದ್ರಿ ಅಂದರೆ ಸ್ವಯಂ ನೀವು ಮರಿತೀರಿ, ನಿಮ್ಮನ್ನು ಮರಿತೀರಿ, ಸಮಯವನ್ನು ಮರಿತೀರಿ. ಎಷ್ಟು ಸಮಯ ಹೋಯ್ತು ಅಂತಲೂ ಗೊತ್ತಾಗೋದು. ಮರ್ತಿರ್ತೀರ. ಮರ್ತಿರ್ತೀವಿ ಅಲ್ವಾ? ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನ. ಸೊ ಏನಾಯಿತು? ಮೊದಲನೇದು ಪ್ರೀತಿ, ಎರಡನೇದು ಬಾಬಾ ಹೇಳಿದರು ಅಂದರೆ ಮಿತ್ರ, ಮೂರನೇದು ಹೃದಯದ ಗೀತೆ. ಓಕೆ, ನಾಲ್ಕನೇ ಮಾತು ಯಥಾರ್ಥ ರೀತಿ. अगर यथार्थ रीति है तो अशरीरी बनना बहुत सहज है. ರೀತ್ नहीं आती तब मुश्किल होता है. ರೀತಿ ಪದ್ಧತಿಗಳು ಗೊತ್ತಿಲ್ಲ ಅಂದಾಗಲೇ ಕಷ್ಟ ಆಗ್ತದೆ ಅಶರೀರಿ ಆಗಲಿಕ್ಕೆ, ಬಾಬಾ ನೆನಪು ಮಾಡಲಿಕ್ಕೆ. तो एक हुआ प्रीत, सेकेंड हुआ मीत, थर्ड हुआ गीत और लास्ट चौथा ರೀತ್. ಪ್ರೀತ್, ಮೀತ್, ರೀತ್, ಗೀತ್. ಓಕೆ, 4 ರೂಪದಲ್ಲಿ 4 ಮಾತುಗಳು ನೀವು ಅಟೆನ್ಷನ್ ಇದ್ದಾಗ ಅಶರೀರಿ ಆಗಬಹುದು. ಇದರಲ್ಲಿ ಮನನ ಚಿಂತನೆ ಮಾಡಿಕೊಂಡು ನಾಳೆಗೆ ನಾವು ಅದರ ಅಭ್ಯಾಸವನ್ನು ಹೇಗೆ ಕಳೆದು ಹೋಗೋದು, ಮಿತ್ರನ ರೂಪದಲ್ಲಿ, ಪ್ರಿಯತಮನ ರೂಪದಲ್ಲಿ, ಅಥವಾ ಹೃದಯದ ಗೀತೆಯನ್ನು ಹಾಡ್ತಾ ಅಡುಗೆ ಮಾಡ್ತಾ ಇದ್ರಿ, ಹಾಡ್ತಾ ಅಶರೀರಿ ಆಗಿಬಿಡ್ತೀರಿ ಮಾತೇರು ನೀವು. ಅಡುಗೆ ಮಾಡ್ತಾ ಗೀತೆ ಹಾಕಿದ್ರಿ, ಹಾಡ್ತಾ ಇಲ್ಲ ಬಾಬನ ವಾಣಿ ನುಡಿತಾ ಇದೆ, ವಾಣಿಯನ್ನೇ ಕೇಳಿಸ್ಕೊಳ್ತಾ ಗೀತೆ ಅಂದ್ಕೊಂಡು ಮರ್ತು ಹೋಗ್ಬಿಡ್ತೀರಿ. ಅಶರೀರಿ, ಅಲ್ಲಿ ಅಶರೀರಿ ಅಭ್ಯಾಸ ಆಗ್ತಾ ಇದೆ ನಿಮ್ಮದು ಅಂತ ಮೀನಿಂಗ್ ಕೊಡ್ತಾ ಇದೆ ಬಾಬಾ. ಬಾಬನ ನೆನಪಲ್ಲಿ ಅವ್ರು ಮಾಡಿರುವಂತಹ ಪ್ರಾಪ್ತಿಗಳು ನೆನಪು ಮಾಡ್ತಾ ಪ್ರೀತಿ ಪ್ರಿಯತಮ ಅಂದ್ಕೊಂಡು ಮರ್ತು ಹೋಗ್ಬಿಡ್ತೀರಿ. ಸೊ ಅಲ್ಲಿ ಅಶರೀರಿ ಆದರೆ ನಿಮ್ಮ ರೀತಿಯನ್ನು ನಿಭಾಯಿಸುವಂಥದ್ದು ಯಾವ್ಯಾವ ಥರ ನೀತಿಗಳನ್ನ ಬಾಬಾ ಹೇಳ್ಕೊಟ್ಟಿದ್ದಾರೆ ಅದರ ಪ್ರಕಾರ ನಡೆಯುವಂಥವ್ರು ಯಥಾರ್ಥ ರೀತಿಯಿಂದ ಅಶರೀರಿ ಆಗುವಂಥ ಬಹಳ ಸಹಜ ವಿಧಿಯನ್ನು ಬಾಬಾ ಹೇಳಿಕೊಟ್ರು. ಬಾಬ್ದಾದ ಒಂದೊಂದು ಮಗುವನ್ನು ಅತ್ಯಂತ ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕ ಹಚ್ತಾ, ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಬಾಬಾ
ಕೊಡ್ತಾ ಇದ್ದಾರೆ. ಯಾರು ಮಿಸ್ ಮಾಡ್ಕೊಳ್ದರೆ ತಗೊಳ್ತಾ ಇದ್ದಾರೆ. ಒಂದು ಆತ್ಮನೂ ಕೂಡ ವಂಚಿತ ಆಗಬಾರ್ದು. ಸಂಗಮದುದ್ದಕ್ಕೂ ನಾವು ಪಡಿತಾ ಹೋಗ್ಬೇಕು ಎವ್ರಿ ಡೇ. ಅಂದ್ರೇ ಕಲ್ಪದ ಮುಂದೆನೂ ಕೂಡ ನಾವೇ ತಗೊಳ್ತೀವಿ ಎವ್ರಿ ಡೇ. ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತುಕೊಂಡು ವಿಜಯೀಭವದ ತಿಲಕ ರಕ್ಷಾ ಕವಚ ಸದಾ ಕೊರಳಲ್ಲಿ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್, ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್. ಇನ್ನು ಬಾಬಾ ಎಲ್ಲ ಮಕ್ಕಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಶಕ್ತಿ ತುಂಬ್ತಾರೆ, ಸಾಕಷ್ಟು ತಾಕತ್ತನ್ನು ತುಂಬ್ತಾ ಇದ್ದಾರೆ. ಅನುಭವ ಮಾಡಿ ಶೇಕ್ ಹ್ಯಾಂಡ್ ಮಾಡ್ತಾ ಪ್ರತಿಯೊಂದು ಮಗುವಿನ ಕೈಯಲ್ಲಿ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ವಿಘ್ನ ವಿನಾಶಕ್ ಆತ್ಮಾಭವ ಅಂತ ಬರೆಯಲಾಗಿದೆ ಬ್ರಾಸ್ಲೆಟ್ ಮೇಲೆ. ವಿಘ್ನ ವಿನಾಶಕ್ ಆತ್ಮಾಭವ್, ವಿಘ್ನ ವಿನಾಶಕ್ ಆತ್ಮಾಭವ್, ವಿಘ್ನ ವಿನಾಶಕ್ ಆತ್ಮಾಭವ್. ಇನ್ನು ಬಾಪ್ ದಾದಾ ಒಂದೊಂದು ಮಗುವಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವ. ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ, ಅಮೃತ ಕುಡಿಸ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿಗೆ ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ. ಯಾರೆಲ್ಲ ಸತ್ಯ ಹೃದಯದಿಂದ ನಿರಹಂಕಾರಿಗಳಾಗಿ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ ಅವರೆಲ್ಲರ ಕಾಲಕಂಟಕ ದೂರವಾಗಿದೆ, ಕಾಲಕಂಟಕ ದೂರವಾಗಿದೆ, ಕಾಲಕಂಟಕ ದೂರವಾಗಿದೆ. ಪರಮಾತ್ಮನಿಂದ ಟೋಲಿಯನ್ನು ಸ್ವೀಕರಿಸಿ ಸತ್ಯ ಹೃದಯದಿಂದ ನಾವೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ, ಪರಮಾತ್ಮ ಸಮೀಪದ ರತ್ನಗಳಿಗೆ, ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ, ನಿರ್ವಿಘ್ನ ಆತ್ಮರಿಗೆ ನಮಸ್ತೆ. ಗುಡ್ ನೈಟ್. ಓಂ ಶಾಂತಿ, ಓಂ ಶಾಂತಿ.